ಜರ್ನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಇದು 62ನೇ ಅದ್ಭುತ. ಇವತ್ತಿನ ಜರ್ನಿ ಹೆಸರು ಸೋಲ್ಮೇಟ್. ಲೆಟ್ಸ್ ಗೋ. ಜಿಮ್ ಅಂತ ಬಂದಾಗ ನಾನು ಅಷ್ಟೊಂದೆಲ್ಲ ಸ್ಟ್ರಿಕ್ಟ್ ಡಯಟ್ ಲೈಫಲ್ಲೇ ಮಾಡಿರಲಿಲ್ಲ. ಯಾರು ಬರೀ ಎಗ್ ದಿನ ಬೆಳಗ್ಗೆ ಇಷ್ಟು ತಿನ್ಬೇಕಂತೆ, ಇಷ್ಟೇ ಊಟ ಅಂತೆ, ಆಮೇಲೆ ಅದು ಪ್ರೋಟೀನ್ ಬೇಸ್ಡ್ ಅಂತೆ, ಪೋರ್ಷನ್ಸ್ನೆಲ್ಲ ಅದು ವೇಯಿಂಗ್ ಮೇಲೆ ಮಾಡ್ಕೊಂಡೆಲ್ಲ ತಿಂದಿದ್ದು ಫಾರ್ ದ ಫಸ್ಟ್ ಟೈಮ್. ತುಂಬ ರೀಸನ್ಸ್ಗಳು ತಗೊಳಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ ಕಮಿಟ್ಮೆಂಟ್ ಅದು ಇಲ್ಲ, ಅವ್ರು ಹೇಳಿದ್ದಾರೆ ಆಮೇಲೆ ಸುಮ್ಮನೆ ಇದು ಮಾಡ್ಕೋತಾರೆ. ಆಮೇಲೆ ನಮ್ಮ ಡೆಡಿಕೇಶನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಸ್ ಅನ್ ಆರ್ಟಿಸ್ಟ್ ಅದು ವೆರಿ ಇಂಪಾರ್ಟೆಂಟ್. ಎಲ್ಲ ನಮ್ಮನ್ನ ಜಡ್ಜ್ ಮಾಡೋದು ಅಥವಾ ಒಂದು ನಮ್ಗೆ ಏನೋ ಒಂದು ಕಾಸ್ಟಿಂಗ್ ಮಾಡಬೇಕು ಅಂದ್ರೆ ನಮ್ಮಲ್ಲಿರೋ ಹೋಪ್ಸ್ ಮೇಲೆ ಹೋಗುತ್ತೆ. ಒಂದು ಮಂತು ಮಾತ್ರ ತುಂಬಾನೇ ಕಷ್ಟ ಅನ್ಸ್ತು. ಇವತ್ತು ಮಾಡ್ಬೇಕು ಅಂದ್ರೆ ಒಂಥರ ಭಯ ಆಗುತ್ತೆ. ಡಯಟ್ ಅಯ್ಯೋ ದಪ್ಪನೇ ಆಗೋದ್ ಬೇಡಪ್ಪ ಅನ್ನೋ ತರ ಆ ಭಯ ಎಲ್ಲ ಶುರು ಆಗಿದೆ. ಉತ್ತರಾಖಂಡಲ್ಲಿ ಒಂದು ಟಾಪ್ ಆಂಗಲ್ ಶಾರ್ಟ್ ನೋಡ್ಬೋದು ನೀವು. ನೀರು ಮತ್ತೆ ಆ ಸೇತುವೆ ಮಧ್ಯೆ ಹೋಗೋದು ಫುಲ್ ಹೆಂಗಿದೆ ಅಂದ್ರೆ ಆ ಜಾಕೆಟ್ ಎಲ್ಲ ಫುಲ್ ಹೆವಿ ಇರುತ್ತೆ, ಕೈಯೆಲ್ಲ ಮೂನೆ ಮಾಡಕ್ಕಾಗಲ್ಲ. ಸೊ ನನ್ಗದು ಅಲ್ಲೊಂದ್ ಸ್ವಲ್ಪ ಕಷ್ಟ ಆಯ್ತು. ಒಂದ್ ಸರಿ ಬಿದ್ದಿರೋದು ಎದ್ದಿರೋದೆಲ್ಲ ಉಂಟು. ಸೊ ಇನ್ನು ಉಳಿದಂತೆ ನಿಮ್ಗೆ ಈ ಸಿನಿಮಾದ ಮರೆಯಲಾರದ ಅನುಭವಗಳೇನು? ಈ ಶ್ರಮವನ್ನ ನೀವು ಹೇಗೆ ಮಾಡಿದ್ರಿ ಅನ್ನೋದನ್ನ ಹೇಳಿ. ಏನೇನು ಸಾಹಸ ಇಲ್ಲಿ ಮಾಡಿದ್ರಿ ನೀವು? ಅಲ್ಲ, ಈಗ ನೆನ್ಸ್ಕೊಂಡು ನನ್ನ ಸಿನಿಮಾ ನೋಡಿದ್ರೆ ಇದೆಲ್ಲ ಮಾಡೋಣ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ತುಂಬಾನೇ ಮಾಡಿದೀವಿ. ಅದನ್ನೇ ಮಾತಾಡೋಣ ಖಂಡಿತ. ಯಾಕಂದ್ರೆ ಸಿನಿಮಾ ನೋಡಿದ ಮೇಲೆ ಜನ ಮಾತಾಡ್ತಾರೆ. ಹೌದೌದು. ಆದ್ರೆ ಸಿನಿಮಾ ಇಷ್ಟ ಆಗ್ಬೇಕಾದ್ರೆ ಒಬ್ಬ ಕಲಾವಿದೆ ಎಷ್ಟು ಕಷ್ಟಪಡ್ತಾಳೆ, ಆಮೇಲೆ ಅದಕ್ಕೆ ಎಷ್ಟು ಡೆಡಿಕೇಶನ್ ಬೇಕಾಗುತ್ತೆ. ಹೌದು, ಎಲ್ಲ ಆರ್ಟಿಸ್ಟು ಕಷ್ಟಪಟ್ಟೆ ಸಿನಿಮಾ ಮಾಡ್ತಾರೆ ಸರ್. ಬಟ್ ಈ ತರ ಸಿನಿಮಾದ ಸಕ್ಕೆ ಇನ್ನೂ ಹೆಚ್ಚು ಅದು ಕಷ್ಟವನ್ನ ಅಪೇಕ್ಷಿಸ್ತದೆ. ಹೌದು, ಈಗ ನೀವು ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡುತ್ತೆ. ಹೌದು, ಅದಕ್ಕಾಗಿ ನಾನು ಕೇಳಿದ್ದು. ಎಸ್, ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಡೇ ಇಂದ ನಿಮ್ಮ ಒಂದು ಇದನ್ನ ಹೇಳ್ತಾ ಅಂದ್ರೆ ಅಲ್ಲಲ್ಲಿ ಕೆಲವು ಅಲ್ಲ ತುಂಬಾ ಇದೆ ಕಷ್ಟ. ಹಂಗೆ ಹೇಳಕ್ಕೋದ್ರೆ ಅದು ಹೇಳ್ತಾ ಹೋದ್ರೆ ಇವತ್ತೆಲ್ಲ ಸಾಕಾಗಲ್ಲ ಅನ್ಸುತ್ತೆ ನನಗೆ. ಆದ್ರೆ ಚಿಕ್ಕದಾಗಿ ಹೇಳಬೇಕು ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಡೇ 1 ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡಬೇಕಾಗಿತ್ತು ಮೇಜರ್ಲಿ. ಸ್ವಲ್ಪ ಆವಾಗ ಇನ್ನೂ ಜಾಸ್ತಿ ಚಬ್ಬಿ ಆಗಿದ್ದೆ. ಜೊತೆಗೆ ಕ್ಯಾರೆಕ್ಟರ್ಗೂ ಕೂಡ ಸ್ವಲ್ಪ ಆ ಫಿಟ್ನೆಸ್ ಬೇಕಾಗಿತ್ತು. ಸೊ ಹಾಗಾಗಿ 1 ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 10 kg ಸಣ್ಣ ಆದ್ವಿ. ಅದು ಹೇಗೆ? ಅದು 1 ತಿಂಗಳಲ್ಲಿ 10 kg ಅಂದ್ರೆ ಭಯಾನಕ. ಅದು ಆಕ್ಚುಲಿ ಟ್ರೈ ಮಾಡಬಾರ್ದು, ಯಾರು ಟ್ರೈ ಮಾಡ್ತೀನಿ. ಬಟ್ ನಮ್ಗೆ ಅನಿವಾರ್ಯ ಆಯ್ತು. ಅದಾದ್ಮೇಲೆ ನಾವೆಲ್ಲ ರಿಕವರ್ ಮಾಡ್ಕೊಂಡ್ವಿ. ಮಸಲ್ ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಲಾಸ್ ಆಗೋ ಥರ ಎಲ್ಲ ಆಗ್ಬಿಡಿತ್ತು. ನಮ್ಮ ತಯಾರಿ ಬಂದು ನಾನು ಆ್ಯಕ್ಚುಲಿ ನಮ್ಮ ಮನೆ ಇರೋದಕ್ಕೂ ನನ್ನ ಜಿಮ್ ಇದ್ದಿದ್ದು ತುಂಬ ದೂರ ಇತ್ತು. ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಜಿಮ್ ಇದ್ದರೂ ಕೂಡ ನಾನು ಪರ್ಸ್ನಲ್ ಟ್ರೈನಿಂಗೋಸ್ಕರ ನಾಗರಬಾವಿಗೆ ಬಂದು ಇದು ಟ್ರೈನ್ ಮಾಡಿಸ್ಕೊತಾ ಇದ್ದೆ. ಹೆಂಗೆ ಅಂದರೆ 1 ತಿಂಗಳು ನಾನು ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ಹೆಂಗೆ ಅಂದರೆ ಆರಾಮಾಗಿ ತಿನ್ನು, ವರ್ಕೌಟ್ ಮಾಡು, ಮಲ್ಕೋ, ಇಷ್ಟೇ ಒಂಥರ ನನ್ನ ಡೈಲಿ ರುಟೀನೇ ಈ ಥರ ಮಾಡ್ಕೊತಾ ಇದ್ವಿ. ಲಾಸ್ಟ್ ವೀಕಲ್ಲಿ ಮಾತ್ರ ದಟ್ ನಮಗೆ ಏನೋ ನಮ್ಮದೆಲ್ಲ ಸೇರಿ ನಾವು ಟೀಮ್ ಅವ್ರು ಸೇರಿ ಕೂತ್ಕೊಂಡು ಒಂದಷ್ಟು ಸೆಷನ್ಗಳು ಮಾಡಬೇಕು, ಮಾತಾಡಬೇಕು, ಸ್ಕ್ರಿಪ್ಟ್ನ ರೀಡಿಂಗ್ ಮಾಡಬೇಕು, ಆಮೇಲೆ ಒಂದಷ್ಟು ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಅಂತ ಅದಕ್ಕೊಂದೊಂಚೂರು ಮಧ್ಯದಲ್ಲಿ ಟೈಮ್ ಕೊಡ್ಕೊತಾ ಇದ್ವಿ ಅಷ್ಟೇ. ಜಿಮ್ ಅಂತ ಬಂದಾಗ ನಾನು ಅಷ್ಟೊಂದೆಲ್ಲ ಸ್ಟ್ರಿಕ್ಟ್ ಡಯಟ್ ಲೈಫಲ್ಲೇ ಮಾಡಿರಲಿಲ್ಲ. ಯಾರು ಬರೀ ಎಗ್ ದಿನ ಬೆಳಗ್ಗೆ ಇಷ್ಟು ತಿನ್ಬೇಕಂತೆ, ಇಷ್ಟೇ ಊಟ ಅಂತೆ, ಆಮೇಲೆ ಅದು ಪ್ರೋಟೀನ್ ಬೇಸ್ಡ್ ಅಂತೆ, ಪೋರ್ಷನ್ಸ್ನೆಲ್ಲ ಅದು ವೇಯಿಂಗ್ ಮೇಲೆ ಮಾಡ್ಕೊಂಡೆಲ್ಲ ತಿಂದಿದ್ದು ಫಾರ್ ದ ಫಸ್ಟ್ ಟೈಮ್. ಅದು #ಪಾರ್ವತಿ ಪಾಯಲ್ ಕ್ಯಾರೆಕ್ಟರ್ಗೋಸ್ಕರ. ಸೊ ಬೆಳಗ್ಗೆ ಎದ್ದು ನನಗೆ ಗೊತ್ತಿರೋ ಹಂಗೆ ಒಂದು 6 ಗಂಟೆಗೆ ಎದ್ದು ಮಾಮೂಲಿ ನಮಗೇನೇನು ಡಯಟ್ ಕೊಟ್ಟಿರ್ತಾರೆ ಆ ಥರ ನಾನೇನು ಜ್ಯೂಸ್ ಕುಡಿಬೇಕು ಅಂದರೆ ಲೆಮನ್ ವಾಟರ್ ಕುಡಿಬೇಕಾಗಿತ್ತು. ಅದಾದ ನಂತರ ಪಪಾಯ ತಿನ್ನಬೇಕು. ಪಪಾಯ ಆದಮೇಲೆ ವರ್ಕೌಟ್ ಅಂದರೆ ಅಲ್ಲೇ ಕಾರ್ಡಿಯೋ ಮಾಡಬೇಕು ಫಸ್ಟು. ಆಮೇಲೆ ಹೇಗಿತ್ತು ಅಂತಂದರೆ ಅದಾದ ನಂತರ ಮತ್ತೆ ಬಂದು ತಿನ್ನಬೇಕು. ಅವ್ರು ಹೇಳ್ತಾಯಿದ್ರು 1 or 2 hour ಮಲ್ಕೋಬೇಕು ಅಂತ. 1 hour ನಮಗೆಲ್ಲ ಸಾಕಾಗ್ತಾ ಇರಲಿಲ್ಲ. ಬಟ್ ಊಟ ಇಲ್ಲದೆ ನಿದ್ದೆ ಬರಲ್ಲ ಅಲ್ಲ. ಊಟ ಇಲ್ಲ ಅಂತ ಅಲ್ಲ, ಬಟ್ ನಮಗೆ ರೆಗ್ಯುಲರ್ ಫುಡ್ಗೆ ಅಭ್ಯಾಸ ಆಗಿರುತ್ತೆ. ಬಟ್ ಆ ಫುಡ್ ನಮಗೆ ಅಡ್ಜಸ್ಟ್ ಆಗ್ತಾ ಇರಲ್ಲ. ಅದಾದ ನಂತರ ಮಧ್ಯಾಹ್ನ ಲೈಕ್ ಪ್ರಾಪರ್ ಇಷ್ಟೇ ಪೋರ್ಷನ್ ಊಟ ಮಾಡಬೇಕು. ಅದಾದ ನಂತರ ಇಮಿಡಿಯೇಟ್ಲಿ ನಾವು ನಾಗರಬಾವಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು 1 hour ಮುಂಚೆನೇ ನಾನು ರೆಡಿಯಾಗಿ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬರೋದು. ಮತ್ತು ಸಂಜೆ ಒಂದು 6 ಗಂಟೆಯಿಂದ ಆಲ್ಮೋಸ್ಟ್ 8-8:30 ತನಕ 8:30-9 ಗಂಟೆ ತನಕ ಜಿಮ್ ವರ್ಕೌಟು. ಅದಾದ ನಂತರ
10 ಗಂಟೆ 10:30 ಆ ಟೈಮ್ ಅಷ್ಟರೊಳಗೆ ನಾವು ಊಟ ಮಾಡಿ ಮನೆಗೆ ಹೋಗಿ ಮಲ್ಕೊಳ್ಳೋ ಅಷ್ಟರೊಳಗೆ ಮತ್ತೆ 12:30 ಆಗ್ತಾಯಿತ್ತು. ಸೊ ಡೈಲಿ ಹಿಂಗೆ ಇರ್ತಾಯಿತ್ತು. ಆಲ್ಮೋಸ್ಟ್ ಒಂದು 20-25 ದಿನ ಅಂತೂ ಇದೇ ರೀತಿ ಮಾಡಿದ್ದೀವಿ. ಕಷ್ಟ ಅಂತ ಹೇಳೋದಕ್ಕಿಂತ ರಿಸಲ್ಟ್ ಚೆನ್ನಾಗಿತ್ತು. ಸೊ ರಿಸಲ್ಟ್ ನಮಗೆ ಬರ್ತಾ ಇದ್ದಿದ್ದ ಕಾರಣ ಎಲ್ಲೋ ಒಂದು ಕಡೆ ಮೋಟಿವೇಟ್ ಮಾಡ್ತು. ಸೊ ನಾವೀಗ ನಮಗೋಸ್ಕರ ಮಾಡಬೇಕು ಅಂತಂದ್ರೆ ಬಿಡೋ ನೋಡ್ಕೊಳ್ಳೋಣ, ಏನಕ್ಕೆ ನಾವು ಅದಕ್ಕೆ ರೀಸನ್ ನಮ್ಗೆ ತುಂಬ ರೀಸನ್ಸ್ಗಳು ತಗೊಳಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ ಕಮಿಟ್ಮೆಂಟ್ ಅದು ಇಲ್ಲ, ಅವ್ರು ಹೇಳಿದ್ದಾರೆ ಆಮೇಲೆ ಸುಮ್ಮನೆ ಇದು ಮಾಡ್ಕೋತಾರೆ, ಆಮೇಲೆ ನಮ್ಮ ಡೆಡಿಕೇಶನ್ನು ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಸ್ ಅನ್ ಆರ್ಟಿಸ್ಟ್ ಅದು ವೆರಿ ಇಂಪಾರ್ಟೆಂಟ್. ಎಲ್ಲ ನಮ್ಮನ್ನ ಜಡ್ಜ್ ಮಾಡೋದು ಅಥವಾ ಒಂದು ನಮ್ಗೆ ಏನೋ ಒಂದು ಕಾಸ್ಟಿಂಗ್ ಮಾಡಬೇಕು ಅಂದರೆ ನಮ್ಮಲ್ಲಿರೋ ಹೋಪ್ಸ್ ಮೇಲೆ ಹೋಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಡೈರೆಕ್ಟ್ರಿಗಾಗಲಿ ಇವರು ನಮ್ಮ ಕ್ಯಾಮ್ರಾಮನ್ಗಾಗಲಿ ಎಲ್ಲೂ ಅಷ್ಟೊಂದು ಡೆಡಿಕೇಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಅವರು. ಬಟ್ ಅವ್ರು ಆ್ಯಕ್ಚುಲಿ ಅವ್ರು ಫಾಲೋಅಪ್ ಎಲ್ಲ ಮಾಡ್ತಾಯಿದ್ರು ನನಗೆ, ಹೇಗೆ ನಡೀತಿದೆ ವರ್ಕೌಟ್ ಎಲ್ಲ. ನಾವು ಒಂದಿನ ಬರೋಣ ಅಂದ್ಕೊಂಡಿದ್ದೀವಿ, ವರ್ಕೌಟ್ ನೋಡೋಣ, ಅಂದರೆ ವರ್ಕೌಟ್ ಮಾಡ್ತಾ ಇದ್ದೀರಾ ನೀವು ಇಲ್ವಾ, ಹೇಗಿದೆ ಅನ್ನೋ ಥರ ಅಟ್ಮಾಸ್ಫಿಯರು. ಬಟ್ ನಾನು ಲಾಸ್ಟ್ ಮುಗಿಸ್ಕೊಂಡು ಬಂದ ಮೇಲೆ ದೇ ವರ್ ವೆರಿ ಹ್ಯಾಪಿ. ತುಂಬ ಖುಷಿಪಟ್ಟರು. ದಟ್ ನಮ್ಗೆ ನಿಜ ಅಂದ್ಕೊಂಡಿಲ್ಲ ಒಂದು ತಿಂಗಳಲ್ಲೆಲ್ಲ ಇಷ್ಟು ಬೇಗ ಇದಾಗುತ್ತೆ ಅಂತ. ಸೊ ಐ ಮಸ್ಟ್ ಥ್ಯಾಂಕ್ ನಮ್ಮ ರಫಿ ಸರ್ ಅಂತ ಹೇಳಿ ಪರ್ಸ್ನಲ್ ಟ್ರೈನಿಂಗ್ ನನ್ನನ್ನು ಪರ್ಸ್ನಲ್ಲಾಗಿ 25 ಡೇಸ್ ನನಗೋಸ್ಕರ ಟೈಮ್ನ ಡೆಡಿಕೇಟ್ ಮಾಡಿದ್ರು. ಆ್ಯಂಡ್ ಅದ್ರ ಜೊತೆಗೆ ಫಾಲೋಅಪ್ ಮಾಡ್ತಾಯಿದ್ರು. ಬೆಳಗ್ಗೆ ಇಷ್ಟು ತಿಂದ್ರದ್ದೆಲ್ಲ ಫೋಟೋನು ಕಳಿಸ್ಬೇಕಾಗಿತ್ತು ನಾನು ನಮ್ಮ ಟ್ರೈನರ್ಗೆ. ಸೊ ರೆಗ್ಯುಲರಾಗಿ ಕೆಲವ್ರು ಮಾಡ್ತಾರೆ, ಬಟ್ ನಾನು ಹೇಳ್ತಿರೋದು ಆ 1 ಮಂತು ಮಾತ್ರ ತುಂಬಾ ಕಷ್ಟ ಅನಿಸ್ತು. ಇವತ್ತೂ ಮಾಡಬೇಕು ಅಂದರೆ ಒಂಥರ ಭಯ ಆಗುತ್ತೆ. ಡಯಟ್ ಅಯ್ಯೋ ದಪ್ಪನೇ ಆಗೋದು ಬೇಡಪ್ಪ ಅನ್ನೋ ಥರ ಆ ಭಯ ಎಲ್ಲ ಶುರುವಾಗಿದೆ. ಆ ರೀತಿ ಆ ಪ್ರಿಪ್ರೇಷನ್ ವೆಯ್ಟ್ ಲಾಸ್ ಅಂತ ಬಂದಾಗ ಪ್ರಿಪ್ರೇಷನ್ ಸ್ವಲ್ಪ ಟಫ್ ಆಗಿತ್ತು, ಬಟ್ ತುಂಬ ಚೆನ್ನಾಗಿತ್ತು. ದಿನಕ್ಕೆ 2 ಸರಿ ವರ್ಕೌಟು. ಇವಾಗ ದಿನಕ್ಕೊಂದ್ಸರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ ವಾರಕ್ಕೊಂದ್ಸರಿ ಟ್ರೈ ಮಾಡೋಣ, ಗಿರ್ಕೌಟ್ ಮಾಡೋಣ ಅನ್ನೋ ಥರ ಬರುತ್ತೆ. ಬಟ್ ಅಲ್ಲಿ ನೋ ಕಾಂಪ್ರಮೈಸ್. ಒಂದು ಸಿನಿಮಾ ಅಂತ ಬಂದಾಗ ಸಿನಿಮಾ ಮುಗಿಯುವಲ್ಲಿವರೆಗೂ ಅದೇ ಡಯಟಲ್ಲಿದ್ರಾ ಹೇಗೆ? ಥ್ರೂಔಟ್ ಇರಲಿಲ್ಲ, 1 ಮಂತ್ ಮಾತ್ರ ಆ ಡಯಟ್ ಮಾಡಿದ್ದು. ಅದಾದ ನಂತರ ಮೇಂಟೈನ್ ಮಾಡ್ಕೊಳ್ತಾ ಹೋದ್ವಿ. ಹೊರಗಡೆ ಇದ್ದಾಗಲೂ ಕೂಡ ಅಷ್ಟೇ. ಪಾಪ ನಮ್ಮ ಟೀಮ್ ಕಡೆಯಿಂದ ನನಗೆ ಅಂತ ನಾವು ಎಷ್ಟು ದೂರ ಇದ್ರೂ ಕೂಡ ನಾವು ಮಾಡಿರೋ ಲೊಕೇಶನ್ಸ್ ಎಲ್ಲ ನೋಡಿದ್ರೆ ನೀವು ತುಂಬ ದೂರ ಇರುತ್ತೆ. ಯಾವುದೋ ಕಾಡು ಇರುತ್ತೆ, ಯಾವುದೋ ಒಂದು ಬೆಟ್ಟ ಇರುತ್ತೆ, ಈ ಥರ ಎಲ್ಲ ಇದ್ರೂ ಕೂಡ ನನಗೋಸ್ಕರ ಪಾಪ ಹಿಂದಿನ ದಿನನೇ ಅಂದರೆ ಪ್ರಿಪೇರ್ ಅಂದರೆ ಟೀಮ್ನ ಹೇಳಿಟ್ಟು ಅಲ್ಲಿ ನಿಯರ್ ಬೈ ಇರೋ ಪ್ಲೇಸಲ್ಲಿ ಈ ಫುಡ್ ಬೇಕಾಗುತ್ತೆ ಅಂತ ಬಿಟ್ಟೆಲ್ಲ ತರಿಸ್ಕೊಡೋ ಪ್ರಯತ್ನ ಎಲ್ಲ ಮಾಡಿದ್ದಾರೆ. ಸೊ ಆದಷ್ಟು ಹೊರಗಡೆ ಹೋದಾಗ ಆ ಡಯಟ್ ಬ್ರೇಕ್ ಆಗಬಾರ್ದು. ಆಮೇಲೆ ರೆಗ್ಯುಲರಾಗಿ ಅವರು ಮಾಡಿರೋ ಕಷ್ಟನ ಎಲ್ಲೋ ಒಂದು ಕಡೆ ಹಾಳು ಮಾಡಬಾರ್ದು ಅಂತ ಹೇಳಿ ಅವರು ಕೂಡ ತುಂಬ ಎಫರ್ಟ್ ಹಾಕಿ ನನ್ನ ಜೊತೆ ನನಗೆ ಕೋಆಪ್ರೇಟ್ ಮಾಡಿದ್ದಾರೆ ಸಿನಿಮಾ ಟೈಮಲ್ಲಿ. ಸೊ 108 ಡೇಸ್ ಅಂತ ಅಂದರೆ ಇಮ್ಯಾಜಿನ್ ಎಷ್ಟು ದಿನ ನಾವು ಮಾಡಿರೋದು ಶೂಟಿಂಗು 108 ಡೇಸ್. ಬಟ್ ಟ್ರಾವೆಲ್ ಮಾಡಿರೋದು ಓವರ್ ಆಲ್ ಸಿನಿಮಾ ಬಂದು ತುಂಬ ದಿನ ಇರುತ್ತೆ. ಅಷ್ಟು ದಿನನೂ ಕೂಡ ಅವರು ಟೇಕ್ ಕೇರ್ ಮಾಡಿದ್ದಾರೆ ಚೆನ್ನಾಗಿ. ಮತ್ತು ನಿಮಗೆ ಡ್ರೈವಿಂಗ್ ಇದೆಲ್ಲವೂ ಬರ್ತಾ ಇತ್ತಾ? ಕಾರ್ ಡ್ರೈವ್ ಮಾಡ್ತೀನಿ ಮುಂಚೆಯಿಂದನು. ಆ್ಯಂಡ್ ಬೈಕು ಆ್ಯಕ್ಚುಲಿ ನಂಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ರು. ಒಂದು ಯಾವಾಗ ನಾನು 16 ಅಲ್ಲ ಸಾರಿ, ದಿನ ಚಿಕ್ಕವಳಿದ್ದಾಗ ಒಂದು 13-14 ಅಂತ ಅಂದ್ಕೊಳ್ಳಿ. ನಾನು 14 ಇಯರ್ಸ್ ಇರಬೇಕಾದ್ರೆ ಹೇಳ್ಕೊಟ್ಟಿದ್ರು. ಸೊ ನಮ್ಮ ಅಪ್ಪಂಗೆ ಈ ಥರ ಹುಡುಗನ ಥರ ಎಲ್ಲ ಟಾಂಬಾಯ್ ಥರ ಇರೋದೆಲ್ಲ ಅವ್ರಿಗೆ ಇಷ್ಟ. ಸೊ ಅವ್ರು ಹೇಳ್ಕೊಟ್ಟಿದ್ರು. ನನಗೂ ಒಂದು ಸ್ವಲ್ಪ ಈ ಬೈಕೆಲ್ಲ ಅಂದರೆ ಇಷ್ಟ. ನಮ್ಮ ಅಣ್ಣ ಅವ್ರ ಬೈಕ್ ಇದ್ದರೆ ಅಥವಾ ಯಾರ್ದಾರು ಫ್ರೆಂಡ್ ಬೈಕ್ ಇದ್ದರೆ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋದು, ಇದೆಲ್ಲ ಕ್ರೇಜ್ ಇತ್ತು. ಈ ಸಿನಿಮಾಗೆ ಈ ಥರ ಮಾಡಬೇಕು ಅಂತ ಬಂದಾಗ ಐ ಥಿಂಕ್ ಎಷ್ಟೋ ವರ್ಷ ಆಗಿತ್ತು ನಾನು ಬೈಕ್ ಓಡಿಸ್ತೀರಾ ಅಂದರು. ಎನಿವೇಸ್ ನಂಗೆ ಟಚ್ ಇತ್ತಲ್ಲ, ಗೊತ್ತಿತ್ತಲ್ಲ ನಂಗೆ ಹೆಂಗೆ ಓಡಿಸೋದು. ಆ್ಯಂಡ್ ಸಿನಿಮ್ಯಾಟಿಕ್ ಅಂತ ಬಂದರೆ ತುಂಬ ನಾವೆಲ್ಲ ಕಡೆನೂ ಓಡಿಸ್ಕೊಂಡು ಹೋಗೋ ಥರ ಇಲ್ಲ ಅಂತ. ಈ ಸಿನಿಮಾಗೆ ಫಸ್ಟ್ ಡೇ ನಾವು ಬೈಕ್ ಮಾಡಿಫೈ ಮಾಡಿಸಿ ತಂದು ಈ ಬೈಕು ನೀವು ಓಡಿಸ್ಬೇಕು ಅಂತ ಕೊಟ್ಟರು. ಸೊ 1 ರೌಂಡ್ ಹೋಗಿ ಬಂದ ತಕ್ಷಣ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಬೈಕ್ ಓಡಿಸ್ಬೋದು ಅಂತ. ಬಟ್ ಹೆವಿ ಅಂತ ಅನಿಸಿದ್ದು ಸಿನಿಮಾದಲ್ಲಿ ನಮ್ಮ ಬೈಕ್ ಈಗ ನಾವು ಮಾಡಿಸಿರೋದು ಬಂದು ಸ್ವಲ್ಪ ಲೈಟ್ ವೆಯ್ಟ್ ಇದೆ. ಅದರಲ್ಲಿ ಯಾವುದೇ ರೀತಿ ವೆಯ್ಟ್ ಎಲ್ಲ ಹಾಕೋದಕ್ಕೆ ಅಷ್ಟೊಂದು ಹೆವಿ ಗಾಡಿ ಅಲ್ಲ ನಮ್ಮ ಸಿನಿಮಾಗೆ ಮಾಡಿಸಿರೋ ಅಂಥದ್ದು. ಬಟ್ ನಾವು ಈ ಉತ್ತರಾಖಂಡಿಗೆಲ್ಲ ಹೋದಾಗ ಸ್ವಲ್ಪ ಕಷ್ಟ ಆಯಿತು. ಅವಳು ಟ್ರಾವೆಲರ್ ಆಗಿರೋದ್ರಿಂದ ಒಂದಷ್ಟು ಐಟಮ್ಸ್ಗಳು ಲಗೇಜ್ ಎಲ್ಲ ಎತ್ಕೊಂಡು ಹೋಗಲೇಬೇಕು. ಆ್ಯಂಡ್ ಆ ಬೈಕು ತುಂಬ ದೊಡ್ಡದು ಆ್ಯಂಡ್ ಹೆವಿ ಇರುತ್ತೆ. ಆ ಬೈಕ್ ಸ್ವಲ್ಪ ಕಷ್ಟ ಆಯಿತು ನನಗೆ. ನೀವು ಹೇಳ್ತಾ ಇದ್ರಲ್ಲ ಬೈಕೆಲ್ಲ ಓಡಿಸ್ಕೊಂಡು ಹೋಗ್ತೀನಿ ಅಂತ. ಉತ್ತರಾಖಂಡಲ್ಲಿ ಒಂದು ಟಾಪ್ ಆ್ಯಂಗಲ್ ಶಾಟ್ ನೋಡ್ಬೋದು ನೀವು, ನೀರು ಮತ್ತು ಆ ಸೇತುವೆ ಮಧ್ಯೆ ಹೋಗೋದು. ಆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಫುಲ್ ಹೆಂಗಿದೆ ಅಂದರೆ ಆ ಜಾಕೆಟ್ ಎಲ್ಲ ಫುಲ್ ಹೆವಿ ಇರುತ್ತೆ. ಆ ಕೈಯೆಲ್ಲ ಮೂನೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಹುಡುಗರಿಗೆ ಜಾಸ್ತಿ ಅದು ಇದು ಮಾಡ್ತಾರೆ, ಹುಡುಗರೇ ಅನ್ಕಂಫರ್ಟಬಲ್ ಆಗ್ತಾರೆ ಹಂಗೆ ನೋಡೋಕೆ ಹೋದರೆ, ಆ ಹಿಮಾಲಯಸ್ ಎಲ್ಲ ಹೋದರೆ. ಸೊ ನನಗದು ಅಲ್ಲೊಂದು ಸ್ವಲ್ಪ ಕಷ್ಟ ಆಯಿತು. ಒಂದು ಸರಿ ಬಿದ್ದಿರೋದು ಎದ್ದಿರೋದೆಲ್ಲ ಉಂಟು.
ಒಂದೊಂದ್ಸರಿ ಶೂಟಿಂಗ್ ಇದರಲ್ಲೇ ಹಂಗೆ ಏನೋ ಪ್ಲಾಸ್ಟಿಂಗ್ ಅದೆಲ್ಲ ಹಾಕೊಂಡೆ ಶೂಟ್ ಮಾಡಿದ್ದೀವಿ. ಅದನ್ನ ಎಲ್ಲಿ ಎಷ್ಟು ಮಟ್ಟಿಗೆ ಕಾಣಿಸಿದೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಆ ಪಾರ್ಟ್ ಎಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು. ಕಾರ್ ಇದ್ರೆ ಡ್ರೈವ್ ಮಾಡ್ಬಿಡ್ಬೋದು. ಇಲ್ಲಿ ಹೆಂಗಿತ್ತು ಅಂದರೆ ಹಿಂದೆ ಮುಂದೆ ಎಲ್ಲ ನೋಡಿಕೊಂಡು ಆ್ಯಂಡ್ ನಾವು ರೆಗ್ಯುಲರ್ ಆಗಿ ಏನೋ ಗಾಡಿ ಓಡಿಸೋವಂಥವ್ರಲ್ಲ. ಸೊ ಪ್ಲೇಸಸ್ ಗೊತ್ತಿರಲ್ಲ, ಎಲ್ಲಿ ಹೋಗಬೇಕು. ಆಮೇಲೆ ಕಮ್ಯುನಿಕೇಟ್ ಮಾಡಿಕೊಂಡು ಶೂಟ್ ಮಾಡಬೇಕಾದ್ರೆ ಕಮ್ಯುನಿಕೇಟ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ನಾನು ಗಾಡಿ ಓಡಿಸೋದು. ಆಮೇಲೆ ಟರ್ನ್ ಎಲ್ಲ ತೊಗೋಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಎಷ್ಟೊಂದು ಸರಿ ಅಲ್ಲೇ ಬಿದ್ದಿರೋದು ನಂಗೆ ಗೊತ್ತಿರೋ ಹಂಗೆ. ಹೆವಿ ಇರುತ್ತಲ್ಲ ಗಾಡಿ. ಒಂದಷ್ಟು ದಿನ ಅಂತೂ ಕೈ ಈ ರಿಸ್ಟ್ ಬರುತ್ತಲ್ಲ ಫುಲ್ ಪೇನ್ ಆಗ್ಬಿಟ್ಟಿತ್ತು. ಹಿಂಗೆ ಏನು ಕ್ಲಚ್ಚು ಬ್ರೇಕೆಲ್ಲ ಹಿಡಿದು ಇಲ್ಲೆಲ್ಲ ನೋವಾಗ್ಬಿಟ್ಟಿತ್ತು. ಆಮೇಲೆ ಒಂದಷ್ಟು ದಿನ ಹಿಂಗೆಲ್ಲ ಟರ್ನ್ ತೊಗೊಳೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆನ್ ದ ಶಾಟ್ ಅಲ್ವಾ, ಸೊ ಕಷ್ಟ ಆಗ್ತಾಯಿತ್ತು. ಬಟ್ ವಿ ಮ್ಯಾನೇಜ್ ಸಮ್ಹೌ. ಮತ್ತು ಉಳಿದದ್ದು ಫೈಟು ಮಾಡಿದ್ರಿ? ಹಾಂ, ಫೈಟು ಮಾಡಿದ್ದೀವಿ. ಸೊ ಫೈಟ್ ಆಲ್ಮೋಸ್ಟ್ ಒಂದು ವೀಕ್ 4 to 5 days ಪ್ರಾಪರ್ ಇದು ಮಾಡಿದ್ವಿ, ಅಂದರೆ ಪ್ರಾಕ್ಟೀಸ್ ಎಲ್ಲ. ಬಟ್ 1 week ಮುಂಚೆನೇ ಕೊರಿಯೋಗ್ರಫಿ ಇದು ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ನ ಕೊಟ್ಟಿದ್ರು ಟೀಮು. ಫೈಟ್ ಬಂದು ಒಂದು ಏನು ಚೇತನ್ ಡಿಸೋಜಾ ಸರ್ ಮಾಡಿಸಿರೋ ಅಂಥ ಒಂದು ಏನು ಸಿಂಪಲ್ ಆ್ಯಂಡ್ ವೆರಿ ಕ್ಲಾಸಿ ಫೈಟ್ ಅಂತ ಹೇಳ್ಬೋದು. ವಿಚ್ ರಿಕ್ವೈರ್ಸ್, ಅಂದರೆ ಸಿನಿಮಾದಲ್ಲಿ ಅದು ಕೇಳುತ್ತೆ ಒಂದು ಪಾರ್ಟಲ್ಲಿ. ಆಬ್ವಿಯಸ್ಲಿ ಒಂದು ಹುಡುಗಿ ಹೊರಗಡೆ ಹೋಗ್ಬೇಕಾದ್ರೆ ಯಾವ ರೀತಿ ಇರ್ತಾಳೆ, ತುಂಬ ಸಾಫ್ಟ್ ಆಗಿದ್ದು ಅಥವಾ ಯಾರಾದರೂ ಈಗ ಅಟ್ಯಾಕ್ ಮಾಡಿದಾಗ ಹೆಂಗೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕು ಅನ್ನೋದನ್ನು ಅವಳು ಹೇಳ್ತಾರೆ ಸಿನಿಮಾದಲ್ಲಿ. ಏನೋ ವುಮೆನ್ ಶುಡ್ ನೋ ಸೆಲ್ಫ್ ಡಿಫೆನ್ಸಿಂಗ್ ಅಂತ ಹೇಳಿ, ಅಂದರೆ ಏನಾದ್ರು ಕರಾಟೆ ಅಥವಾ ಈ ಥರ ಫೈಟಿಂಗ್ ಏನಾದರೂ ಗೊತ್ತಿರಬೇಕು ಅಂತ ಹೇಳಿ. ಸೊ ಅದನ್ನು ಒಂದು ಪಾರ್ಟ್ ಆಗಿ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ಗುಡ್. ಸೊ ಇನ್ನು ಉಳಿದಂತೆ ನಿಮಗೆ ಈ ಸಿನಿಮಾದ ಮರೆಯಲಾರದ ಅನುಭವಗಳೇನು? ಹೌದು, ಮರೆಯಲಾದದ್ದು ಅಂತಂದರೆ ಒಂದು ಕ್ಯಾರೆಕ್ಟರ್ನ ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಐ ಥಿಂಕ್ ಕ್ಯಾರೆಕ್ಟರೇ ತುಂಬ ನನಗೆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಈ ಥರ ನಮಗೆ ಆಕ್ಸಿಡೆಂಟ್ಸ್ ಆಗಿರೋದು ಅಥವಾ ಬಿದ್ದಿರೋದು ಎದ್ದಿರೋದು ಅಥವಾ ಸ್ಯಾಕ್ರಿಫೈಸ್ ಮಾಡಿರೋದು, ಈವನ್ ಹೇರ್ ಕಟ್ ಮಾಡಿ ಆ ಸ್ಯಾಕ್ರಿಫೈಸ್ ಆಗಿರ್ಬೋದು. ಸೊ ಪ್ರತಿಯೊಂದು ಎಲ್ಲದಕ್ಕೂ ಒಂದು ಸ್ಯಾಕ್ರಿಫೈಸ್ ಅಂತ ಇದೆ ಗೊತ್ತಾ, ಅದೆಲ್ಲ ತುಂಬ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ಇದೆಲ್ಲದಕ್ಕೂ ಪ್ರತಿಫಲವಾಗಿ ಸಿನಿಮಾದಲ್ಲಿ ಒಂದು ಚೆನ್ನಾಗಿದೆ ಅಪ್ಪ, ತೃಪ್ತಿ ಇದೆ ಗೊತ್ತಾ, ಅದು ತುಂಬ ನನಗೆ ಮ್ಯಾಟ್ರ್ ಆಗಿದೆ ಈ ಸಿನಿಮಾಯಿಂದ. ಆಮೇಲೆ ಕ್ಯಾರೆಕ್ಟ್ರಲ್ಲಿ ನನಗೆ ಒಂದಷ್ಟು ಆಸೆಗಳಿರುತ್ತೆ, ಆದರೆ ಎಲ್ಲ ರೀತಿಯಲ್ಲೂ ತೋರಿಸ್ಕೊಳೋಕ್ಕಾಗಿರಲ್ಲ. ಬಟ್ ಈ ಸಿನಿಮಾ ಮುಖಾಂತರ ನನ್ನಲ್ಲಿರುವಂಥ ಒಂದಷ್ಟು ಕಲೆಗಳನ್ನ ಅಥವಾ ಟ್ಯಾಲೆಂಟ್ನು ಕೂಡ ಸಿನಿಮಾದಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಅದು ಒಂದು ಒಳ್ಳೆಯ ಅನುಭವ ಆ್ಯಕ್ಚುಲಿ. ಈ ಪೇಂಟಿಂಗ್ ಅಂತೆಲ್ಲ ಬಂದಾಗ ಸುಮ್ಮನೆ ಮನೆಯಲ್ಲೆಲ್ಲ ಚಿಕ್ಕದಾಗಿ ಮಾಡ್ತೀವಿ, ಬಟ್ ಇವಳು ಪೇಂಟರ್ ಕೂಡ ಆಗಿರ್ತಾಳೆ, ಅದನ್ನು ಮೆಸೇಜ್ ಓರಿಯೆಂಟೆಡ್ ಆಗಿ ಸಿನಿಮಾದಲ್ಲಿ ತೋರಿಸ್ತಾಳೆ. ಆ್ಯಂಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದಾಗ ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾಳೆ, ಯಾವ ರೀತಿ ಅವಳು ಥಾಟ್ಫುಲ್ ಆಗಿರ್ತಾಳೆ, ಇದೆಲ್ಲವೂ ಕೂಡ ಒಂದು ಸ್ವಲ್ಪ ಸಿನಿಮಾದಕ್ಕೂ ನನಗೂ ಜಾಸ್ತಿ ಕನೆಕ್ಟ್ ಆಗುತ್ತೆ. ಸೊ ಸಿನಿಮಾನೇ ಒಂದು ಮೆಮೊರಿ ಅಂತ ಹೇಳ್ಬಹುದು. ಎಲ್ಲೆಲ್ಲೆಲ್ಲ ಪ್ರಯಾಣ ಮಾಡಿದ್ರಿ? 8 ಸ್ಟೇಟ್ ಶೂಟ್ ಮಾಡಿದ್ದೀವಿ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಮೇಲೆ ಅದೇ ಮಥುರಾ ಪ್ಲೇಸು, ಮತ್ತು ರಾಜಸ್ಥಾನ್, ಆಮೇಲೆ ಹಾಂ ಜಾರ್ಖಂಡ್ ಇಲ್ಲ, ಉತ್ತರಾಖಂಡ್ ನಾವು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಇನ್ನು ಯಾವ ಪ್ಲೇಸು, ಈ ಥರ ಒಂದಷ್ಟು ಪ್ಲೇಸ್ಗಳು ನಾವು ಸುತ್ತಾಡಿದ್ದೀವಿ. ಈ ಕೋ ಆರ್ಟಿಸ್ಟ್ಗಳೊಟ್ಟಿಗೆ ನಿಮ್ಮ ಕಾಂಬಿನೇಷನ್ ಆಗಿತ್ತು, ಯಾಕೆಂದರೆ ನೀವು ತೋರಿಸುವ ರೀತಿ ನೋಡಿದ್ರೆ ಬಹಳ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಅವರು ಭಾಳ ದೊಡ್ಡ ಸೀನಿಯರ್ ಕಲಾವಿದರು ಅವರು, ಮತ್ತೊಬ್ಬರು ಮಲಯಾಳ ಮೂಲದ ಹುಡುಗ ಕಾಣುತ್ತೆ. ಈ ಚಿಕನ್ ಸರಿಯಾಗಿ ಸತ್ತಿಲ್ಲ ಅನ್ಸುತ್ತೆ, ಹೊಟ್ಟೆ ಒಳಗೆ ಕೂತಿದೆ. ಹೇಯ್, ಮಲಯಾಳಿ? ನೋ, ಐ ಆಮ್ ಕನ್ನಡಿಗ. ನಾನು ಹಾಫ್ ಕನ್ನಡಿಗ. ಆ ಅನುಭವ ಹೇಗಿತ್ತು? ಆ್ಯಕ್ಚುಲಿ ಒಂಥರ ಫನ್ ಆಗಿತ್ತು, ಬಟ್ ಒಂದು ಸ್ವಲ್ಪ ಕಷ್ಟನೂ ಆಗ್ತಾಯಿತ್ತು. ಫನ್ ಪಾರ್ಟ್ ಹೇಳಬೇಕು ಅಂತಂದರೆ ಲ್ಯಾಂಗ್ವೇಜ್ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ನಮಗೆ. ಬಿಕಾಸ್ ನಾನು ಮತ್ತು ಡೈರೆಕ್ಟರ್ ರೋಹಿತ್ ಬಿಟ್ಟರೆ ಇನ್ನೆಲ್ಲರೂ ಆ್ಯಕ್ಚುಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರೇನೆ ಇದ್ದಿದ್ದು. ಈ ಕಡೆ ಹಿಂದಿ, ಅಂದರೆ ಇನ್ನೊಬ್ಬರು ಸೀನಿಯರ್ ಮಾಡಿದಾರಲ್ಲ ಅವರು ಹಿಂದಿ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದರೆ ಅವ್ರ ಹತ್ರ ಇಂಗ್ಲೀಷು ಹಿಂದಿನೋ ಯಾವುದೋ ಒಂದು ಮಾತಾಡಬೇಕು. ಡೈಲಾಗ್ಸು ಅಷ್ಟೇ, ಅವ್ರದ್ದು ಕ್ಯೂ ಯಾವಾಗ ಮುಗಿಯುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅದೆಲ್ಲ ಒಂದು ಸ್ವಲ್ಪ ಚಾಲೆಂಜಿಂಗ್. ಇಲ್ಲಿ ಗಾಡಿ ಓಡಿಸೋದು, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು, ಕ್ಯಾಮ್ರಾ ಕಾನ್ಸಂಟ್ರೇಟ್ ಮಾಡೋದು, ಹಿಂದೆ ಗಾಡಿ ಓಡಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು, ಒಂದು ಸ್ವಲ್ಪ ತುಂಬ ಫಿಕಲ್ ಆಗ್ತಾಯಿತ್ತು ಮೈಂಡು. ಒಂದು ಸ್ವಲ್ಪ ಜಾಸ್ತಿ ಒಂಥರ ಸ್ಟ್ರೆಸ್ ಅಂತಲೂ ಅನ್ನಿಸ್ತಾ ಇತ್ತು. ಬಟ್ ಫನ್ ಪಾರ್ಟ್ ಏನಂತ ಅಂದರೆ
ಅವ್ರ ಜೊತೆ ಅದೇ ಏನೋ ಮಾತಾಡ್ಬೇಕಾದ್ರೆ ಏನೋ ಮಾತಾಡ್ಕೊಂಡು ಆ್ಯಂಡ್ ಒಂಥರ ವೈಬ್ ಚೆನ್ನಾಗಿರ್ತಾ ಇತ್ತು ಆಫ್ ದ ಸ್ಕ್ರೀನ್. ಈ ಶೂಟಿಂಗ್ ಅನ್ನೋದು ಬಿಟ್ಟರೆ ನಾರ್ಮಲ್ ಆಗಿ ಒಂಥರ ಹೊಸಬ್ರನ್ನ ಪರಿಚಯ ಮಾಡಿಕೊಂಡು ಅವ್ರದ್ದು ರೀತಿ ಮತ್ತು ನಾವು ವರ್ಕ್ ಮಾಡೋ ಸ್ಟೈಲು ಎಲ್ಲ ನೋಡಿದ್ರೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತದು. ಆ್ಯಂಡ್ ಈವನ್ ಇನ್ನೊಬ್ಬರು ಕ್ಯಾರೆಕ್ಟ್ರು ಬರ್ತಾರೆ ಫವಾಜ್ ಅಶ್ರಫ್ ಅಂತ, ಅವರು ಮಲಯಾಳಮ್ಮ, ಸೊ ಮಲಯಾಳಿ ಕೂಡ ಹೌದು. ಅವರು ಮತ್ತು ಕ್ಯಾಮ್ರಾಮನ್ ಅವರು ಕೂಡ ಮಲಯಾಳಿನೇ. ಸೊ ಎಲ್ಲ ಒಂದು ಸರಿ ಇಂಗ್ಲೀಷ್ ಮಾತಾಡೋದು, ಒಂದು ಸರಿ ಕನ್ನಡ ಮಾತಾಡೋದು, ಒಂದು ಸರಿ ಹಿಂದಿ ಮಾತಾಡೋದು. ಮಲಯಾಳಂ ಅಂತೂ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ಅವ್ರು ಏನು ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ಒಂದು ಸ್ವಲ್ಪ ಏನೋ ಫನ್ನಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಬಟ್ ಅಪಾರ್ಟ್ ಫ್ರಮ್ ದಟ್ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ಇವತ್ತು ಯಾರು ಡಿಫ್ರೆಂಟ್ ಲ್ಯಾಂಗ್ವೇಜು ಅಥವಾ ಬೇರೆ ಕಡೆಯಿಂದ ಬಂದವ್ರು ಕಾಣಿಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಅವರವರ ಇದರಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನಾವೆಲ್ಲ ಸೇರಿ ಒಂದು ಸಿನಿಮಾನ ಒಂದು ಕನೆಕ್ಟ್ ಆಗೋ ರೀತಿ ನಮ್ಮ ಆಡಿಯನ್ಸ್ಗೆ ಮಾಡಿದ್ದೀವಲ್ಲ, ಅದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ರೋಹಿತ್ ಬಗ್ಗೆ ಏನು ಹೇಳ್ತೀರಿ? ಐ ಥಿಂಕ್ ಹೊಸ ಹುಡುಗ, ಮೋಸ್ಟ್ ಡೆಡಿಕೇಟೆಡ್ ಪರ್ಸನ್ ಅಂತ ಹೇಳ್ಬೋದು. ನನಗೆ ಗೊತ್ತಿರೋ ಹಾಗೆ ಈ ಸಿನಿಮಾದಲ್ಲಿ ರೋಹಿತ್ ಅವರ ಪೇಷನ್ಸ್ ನಿಜವಾಗ್ಲೂ ಎಲ್ಲರೂ ಕಲಿಬೇಕಾಗಿರುವಂಥದ್ದು. ಐ ಫೀಲ್ ವೆರಿ ಹ್ಯಾಪಿ ದಟ್ ಅವ್ರ ಜೊತೆ ವರ್ಕ್ ಮಾಡಿದಾಗ ತುಂಬ ಒಂಥರ ಟಾರ್ಚರ್ ಅಂತ ಅನಿಸ್ತಿದ್ದು ನಿಜ. ಬಿಕಾಸ್ ಎಲ್ಲದಕ್ಕೂ ತುಂಬ ಪರ್ಟಿಕ್ಯುಲರ್ ಆಗಿ ತುಂಬ ಟೈಮ್ ತೊಗೋತಿದ್ರು, ತುಂಬ ದಿನಗಳು ಆಗ್ತಿತ್ತು, ಹೌದು. ಬಟ್ ಅಪಾರ್ಟ್ ಫ್ರಮ್ ದಟ್ ಅವರ ವರ್ಕ್ ಕ್ವಾಲಿಟಿ ಅಥವಾ ಅವರ ವಿಷನ್ಸ್, ಎಸ್ಪೆಷಲಿ ಅವ್ರು ಕ್ರಿಯೇಟಿವ್ ಆಗಿ ಒಂದಷ್ಟು ಥಾಟ್ ಇದೆ ಅಲ್ಲ, ಪ್ರತಿಯೊಂದರಲ್ಲೂ ಏನಾದರೂ ಹುಡುಕ್ತಾ ಇದ್ರು. ದಟ್ ಇದು ಇದ್ದರೆ ಚೆನ್ನಾಗಿರುತ್ತೆ, ಈ ಥರ ಇದ್ರೆ ಇರುತ್ತೆ, ಇದನ್ನು ಪ್ರತಿಯೊಂದೂ ಯೂಸ್ ಟು ಅನಲೈಸ್ ಆ್ಯಂಡ್ ಪ್ರೆಸೆಂಟ್ ಇಟ್. ಆ್ಯಂಡ್ ಅದು ಅವರ ಹೇಳ್ತಾ ಇದ್ದಿದ್ದ ರೀತಿ ಕೂಡ ತುಂಬ ಕನ್ವೆ ಆಗ್ತಾ ಇತ್ತು. ಆ್ಯಂಡ್ ಈವನ್ ಸ್ಕ್ರೀನ್ ಪ್ಲೇ ಅವರೇ ಮಾಡಿರೋದು, ಏನು ರೈಟಿಂಗು ಅವ್ರದ್ದೇ, ಡೈಲಾಗ್ಸು ಅವ್ರದ್ದೇ. ಸೊ ಅವ್ರಿಗೆ ಇರೋವಂಥ ನಾಲೆಡ್ಜ್ ನಿಜವಾಗ್ಲೂ ತುಂಬಾ. ಎಲ್ಲೋ ಒಂದು ಕಡೆ ಒಂದೇ ಸಿನಿಮಾ ಸಾಕಾಗಲ್ಲ ಅನಿಸುತ್ತೆ ಅವ್ರಿಗೆ ಇದನ್ನೆಲ್ಲ ತೋರಿಸೋದಕ್ಕೆ. ಬಟ್ ಒಂದು ಪ್ರಯತ್ನ ಮಾಡಿದ್ದಾರೆ ದಟ್ ಈ ಥರನೂ ತೋರಿಸ್ಬೋದು, ಈ ಥರನೂ ಬರಬಹುದು ಅಂತ ಹೇಳಿ. ಐ ಥಿಂಕ್ ಆ ವಿಚಾರದಲ್ಲಿ ನಾನು ನಿಜವಾಗ್ಲೂ ಪ್ರೌಡ್ ಫೀಲ್ ಮಾಡ್ತೀನಿ. ಆ್ಯಂಡ್ ಟು ಬಿ ಆನೆಸ್ಟ್ ಈಸ್ ದ ಮೋಸ್ಟ್ ಲೈಕ್ ಕಾಮ್ ಪೇಷನ್ಸ್ ಇರುವಂತಹ ಡಿರೆಕ್ಟರ್ ಅಂತ ಹೇಳ್ಬೋದು.